ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಗೆದಷ್ಟು ಭ್ರಷ್ಟಾಚಾರಗಳು ಬಯಲಾಗ್ತಾ ಇದೆ. ಇಡೀ ಟೆನ್ಷನ್ನಲ್ಲಿರುವಂಥ ಸಿಎಂ ಸಿದ್ದರಾಮಯ್ಯ ಸಂಪುಟ ಸಭೆ ನಡೆಸುತ್ತಿದ್ದಾರೆ. ಡಿಸೆಂಬರ್ 10ರಂದು ಹೈಕೋರ್ಟ್ನಲ್ಲಿ ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಸಲ್ಲಿಸಿರುವಂಥ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಇತ್ತ ಮುಡಾ ಅಧಿಕಾರಿಗಳ ಮಹಾ ಕಳ್ಳಾಟ ಬಯಲಾಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಿದೆ. ಇತ್ತ ಸಿಎಂ ಸಿದ್ದರಾಮಯ್ಯಗೂ ಗಂಡಾಂತರ ತಂದಿಟ್ಟಿದೆ. ಸಿಬಿಐ ತನಿಖೆಗೆ ವರ್ಗಾವಣೆಯಾಗುತ್ತಾ ಮುಡಾ ಕೇಸ್. ಡಿಸೆಂಬರ್ 10ರಂದು ಸಿಬಿಐ ತನಿಖೆಗೆ ಕೋರಿರೋ ಅರ್ಜಿ ವಿಚಾರಣೆ. ಮುಡಾ ಪ್ರಕರಣ ಸಿಬಿಐ ತನಿಖೆಗೆ ವರ್ಗಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಡಿಸೆಂಬರ್ 10ರಂದು ಸಿಬಿಐ ತನಿಖೆಗೆ ಸ್ನೇಹಮಯಿ ಕೃಷ್ಣ ಕೋರಿರೋ ಅರ್ಜಿ ವಿಚಾರಣೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆಯಲಿದೆ. ಇನ್ನು ಜನವರಿ 25ರ ಬಳಿಕ ವಿಚಾರಣೆ ಮುಂದೂಡುವಂತೆ ಸಿಎಂ ಪರ ವಕೀಲರು, ಜಮೀನು ಮಾಲೀಕ ದೇವರಾಜು ಪರ ವಕೀಲರು ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಭೂಗಳ್ಳರ ಮತ್ತೊಂದು ಕಳ್ಳಾಟ, ಮುಡಾ ಮಹಾ ಕರ್ಮಕಾಂಡ. ಸೈಟ್ ಕ್ರಯ ಆಗೋ ಮುನ್ನವೇ ಸದಸ್ಯರಿಂದ ಸೇಲ್ ಅಗ್ರಿಮೆಂಟ್. ಮುಡಾದಲ್ಲಿ ಭೂಗಳ್ಳರ ಕಳ್ಳಾಟ ಬಯಲಾಗಿದ್ದು ಮತ್ತೊಂದು ಮಹಾ ಕರ್ಮಕಾಂಡ ಹೊರಬಿದ್ದಿದೆ. ಸೈಟ್ ಕ್ರಯ ಆಗುವುದಕ್ಕೂ 1 ತಿಂಗಳು ಮುನ್ನವೇ ಮುಡಾ ಸದಸ್ಯರು ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಚಾಮುಂಡಿನಗರದ ಸರ್ವೋದಯ ಸಂಘದ ಸದಸ್ಯರಿಗೆ ನೀಡಿರೋ 48 ನಿವೇಶನಗಳ ಪೈಕಿ ಹಲವು ನಿವೇಶನಗಳಿಗೆ ಮೊದಲೇ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಸೇಲ್ ಅಗ್ರಿಮೆಂಟ್ ಆಗಿರೋ ಒಂದೊಂದೇ ಪ್ರಕರಣಗಳನ್ನ ನೋಡೋಣ. 29/11/2023ರಲ್ಲಿ ಸೂರ್ಯಕುಮಾರ್ ಅವರಿಗೆ ಮುಡಾ ಸೈಟ್ ಕ್ರಯ ಮಾಡಲಾಗಿದೆ. ನಿವೇಶನ ಸಂಖ್ಯೆ 42ನ್ನ ಅಧಿಕಾರಿಗಳು ಕ್ರಯ ಮಾಡಿಕೊಟ್ಟಿದ್ದಾರೆ. ಆದರೆ 13/10/2023ರಲ್ಲಿ ಅದೇ ನಿವೇಶನ ವಿನೋದ್ ಕುಮಾರ್ಗೆ ಸೂರ್ಯಕುಮಾರಿ ಸೇಲ್ ಅಗ್ರಿಮೆಂಟ್ ಮಾಡಿದ್ದಾರೆ. 1ನೇ ಪ್ರಕರಣ ಸೂರ್ಯಕುಮಾರಿಗೆ ಸಂಬಂಧಿಸಿದ್ರೆ 2ನೇ ಹಗರಣ ಎ ಫ್ರಾನ್ಸಿಸ್ ಅನ್ನೋರಿಗೆ ಸಂಬಂಧಿಸಿದ್ದಾಗಿದೆ. 15/12/2023ರಲ್ಲಿ ಮುಡಾ ನಿವೇಶನವನ್ನ ಎ ಫ್ರಾನ್ಸಿಸ್ಗೆ ಕ್ರಯ ಮಾಡಲಾಗಿದೆ. ನಿವೇಶನ ಸಂಖ್ಯೆ 128ನ್ನ ಅಧಿಕಾರಿಗಳು ಕ್ರಯ ಮಾಡಿಕೊಟ್ಟಿದ್ದಾರೆ. ಆದರೆ 1/12/2023ರಲ್ಲೇ ಮಂಜುನಾಥ್ ಎಂಬುವರಿಗೆ ಸೇಲ್ ಅಗ್ರಿಮೆಂಟ್ ಆಗಿದೆ. 3ನೇ ಪ್ರಕರಣ ರತ್ನ ಎಂಬುವರ ಸೈಟ್ ನಂಬರ್ 13ಕ್ಕೆ ಸೇರಿದಾಗಿದೆ. 15/12/2023ರಂದೇ ರತ್ನ ಎಂಬುವರ ಸೈಟ್ ಸಂಖ್ಯೆ 13ನ್ನ ಅಧಿಕಾರಿಗಳು ಕ್ರಯ ಮಾಡಿದ್ದಾರೆ. ಆದರೆ ಇದಕ್ಕೂ ಮುನ್ನ ಅಂದ್ರೆ 1/12/2023ರಲ್ಲಿ ಮಂಜುನಾಥ್ ಹೆಸರಿಗೆ ಸೇಲ್ ಅಗ್ರಿಮೆಂಟ್ ಮಾಡಲಾಗಿದೆ. 4ನೇ ಪ್ರಕರಣ ಶಿವಮ್ಮ ಎಂಬುವರಿಗೆ ಸಂಬಂಧಿಸಿದ್ದಾಗಿದೆ. ಮಂಜುನಾಥ್ಗೆ ಭೂಮಿ ಸೇಲ್ ಅಗ್ರಿಮೆಂಟ್ ಆಗಿದೆ. ಡಿಸೆಂಬರ್ 15, 2023ರಂದೇ ಶಿವಮ್ಮ ಅವರಿಗೂ ಸೈಟ್ ಕ್ರಯ ಮಾಡಲಾಗಿದೆ. 17ನೇ ನಿವೇಶನವನ್ನ ಮುಡಾ ಅಧಿಕಾರಿಗಳು ಕ್ರಯ ಮಾಡಿಕೊಟ್ಟಿದ್ದಾರೆ. ಆದರೆ ಈ ಭೂಮಿಯು ಡಿಸೆಂಬರ್ 1, 2023ರಲ್ಲಿ ಮಂಜುನಾಥ್ ಎಂಬುವರಿಗೆ ಸೇಲ್ ಅಗ್ರಿಮೆಂಟ್ ಆಗಿದೆ. ಇನ್ನು ಮುಕುಂದ್ ಎಂಬುವರಿಗೆ ಸೈಟ್ ಸೇರಿದ ಒಂದೇ ದಿನದಲ್ಲಿ ಸೇಲ್ ಅಗ್ರಿಮೆಂಟ್ ಆಗಿದೆ. ನಿವೇಶನ ಸಂಖ್ಯೆ 22ನ್ನ ಮುಕುಂದ್ಗೆ 15/12/2023ರಂದು ಅಧಿಕಾರಿಗಳು ಕ್ರಯ ಮಾಡಿಕೊಟ್ಟಿದ್ದಾರೆ. ಸೈಟ್ ಸಿಕ್ಕ ಒಂದೇ ದಿನದಲ್ಲಿ ಮಂಜುನಾಥ್ ಹೆಸರಿಗೆ ಸೇಲ್ ಅಗ್ರಿಮೆಂಟ್ ಕೂಡ ಅಧಿಕಾರಿಗಳೇ ಮಾಡಿದ್ದಾರೆ. ಈ ಎಲ್ಲಾ ಪ್ರಕರಣಗಳನ್ನ ಗಮನಿಸಿದ್ರೆ ತಮ್ಮ ಹೆಸರಿಗೆ ಕ್ರಯ ಖಾತೆ ಆಗದೆ ಚಾಮುಂಡಿನಗರದ ಸರ್ವೋದಯ ಸಂಘದ ಸದಸ್ಯರು ಭೂಮಿ ಮಾರಿದ್ರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಹಲವು ನಿವೇಶನಗಳ ಸೇಲ್ ಅಗ್ರಿಮೆಂಟ್ನಲ್ಲಿ ಮಂಜುನಾಥ್ ಪ್ರಮುಖ ಪಾತ್ರ ವಹಿಸಿದ್ದು ಈಗಾಗಲೇ ಇಡಿ ವಿಚಾರಣೆ ಎದುರಿಸುತ್ತಿದ್ದಾರೆ. ಭೂಮಿ ಕಬಳಿಸುವ ಮೊದಲೇ ಸೇಲ್ ಅಗ್ರಿಮೆಂಟ್ ಮಾಡಿರೋ ಶಂಕೆಯೂ ಇದೆ. ಹೀಗಾಗಿ ಮುಡಾ ಅಧಿಕಾರಿಗಳ ನಡೆ ಬಗ್ಗೆ ಮತ್ತಷ್ಟು ಅನುಮಾನ ಶುರುವಾಗಿದೆ. ದಿಲೀಪ್, TV9 ಮೈಸೂರು.